ಇರಾನ್ ಹಾಗೂ ಇಸ್ರೇಲ್ ರಾಷ್ಟ್ರಗಳ ನಡುವೆ ದಿನದಿಂದ ದಿನಕ್ಕೆ ಯುದ್ಧ ಸಂಘರ್ಷ ಹೆಚ್ಚಾಗ್ತಾನೆ ಇದೆ. ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಯುದ್ಧದ ಸನ್ನಿವೇಶದಲ್ಲಿ ನಮ್ಮದೇ ರಾಜ್ಯದ ಅದೊಂದು ಗ್ರಾಮದಲ್ಲಿ ಇರಾನ್ ಧರ್ಮಗುರು ಹೆಸರಿನಲ್ಲೊಂದು ಆಸ್ಪತ್ರೆ ಇದೆ. ದೂರದ ಇರಾನ್ಗೂ ಜೊತೆಗೆ ನಮ್ಮ ಕರ್ನಾಟಕದ ಆ ಗ್ರಾಮಕ್ಕೂ ಇರುವ ನಂಟೇನು, ಏನ್ ಸಂಬಂಧ ಇದೆ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚಿಕ್ಕಬಳ್ಳಾಪುರಕ್ಕೂ ಇರಾನ್ ನಂಟು. ಇಮಾಮ್ ಖಮೇನೇನಿ ಹೆಸರಲ್ಲಿ ಆಸ್ಪತ್ರೆ. ಆಯ್ಕೆ ಆಸ್ಪತ್ರೆ ಅಂದ್ರೆ ಇಮಾಮ್ ಖಮೇನೇನಿ ಆಸ್ಪತ್ರೆ ಅಂತರ್ಥ. ಅಂದ್ಹಾಗೆ ಇದು ಇರಾನ್ನ ಪರಮೋಚ್ಚ ನಾಯಕ ಮುಸ್ಲಿಂ ಸಮುದಾಯದ ಧರ್ಮಗುರು ಆಯತ್ ಉಲ್ಲಾ ಇಮಾಮ್ ಖಮೇನೇನಿ ಹೆಸರಿನ ಆಸ್ಪತ್ರೆ. ಅಂದ್ಹಾಗೆ ಈ ಆಸ್ಪತ್ರೆ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ. 1986ರಲ್ಲಿ ಅಲಿಪುರಕ್ಕೆ ಖಮೇನೇನಿ ಭೇಟಿ. ಖಮೇನೇನಿ ನೆನಪಿಗಾಗಿ ತೆರೆದ ಆಸ್ಪತ್ರೆ. ಹೌದು, ಇರಾನ್ನ ಧಾರ್ಮಿಕ ಗುರು ಆಯತ್ ಉಲ್ಲಾ ಇಮಾಮ್ ಖಮೇನೇನಿ ಹೆಸರಿನ ಆಸ್ಪತ್ರೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ದೂರದ ಇರಾನ್ಗೂ ಅಲಿಪುರಕ್ಕೂ ಅವಿನಾಭಾವ ನಂಟಿದೆ. ಸಾಕ್ಷಿಯ ಪ್ರತಿರೂಪ ಎಂಬಂತೆ ಈ ಅಲಿಪುರ ಗ್ರಾಮಕ್ಕೆ ಇರಾನ್ನ ಧರ್ಮಗುರು ಆಯತ್ ಉಲ್ಲಾ ಇಮಾಮ್ ಖಮೇನೇನಿ 1986ರಲ್ಲಿ ಬಂದು ಹೋಗಿದ್ದರು. ಹಾಗಾಗಿ ಅವರದ್ದೇ ಹೆಸರಿನಲ್ಲಿ ಅಲಿಪುರದಲ್ಲಿ ಅಂದು ಆಸ್ಪತ್ರೆಯೊಂದನ್ನು ಸಹ ಅವರೇ ಉದ್ಘಾಟಿಸಿದ್ದರು. ಅಂದಿನಿಂದಲೂ ಅಲಿಪುರದ ಜನರ ಬಾಂಧವ್ಯ ಇರಾನ್ ಜೊತೆ ಮತ್ತಷ್ಟು ಹೆಚ್ಚಾಗಿ ಇಂದಿಗೂ ಇರಾನ್ನಲ್ಲೇ ಅಲಿಪುರದ ನೂರಾರು ಮಂದಿ ವಿದ್ಯಾಭ್ಯಾಸ, ಉದ್ಯೋಗ ಹಾಗೂ ಧಾರ್ಮಿಕ ಶಿಕ್ಷಣ ಸಹ ಪಡೆಯುತ್ತಿದ್ದಾರೆ. 10 ಜನಗಿಂತ MBBS ಓದಕ್ಕೆ ಹೋಗವ್ರೆ. ಧಾರ್ಮಿಕ 50 ಜನಗಿಂತ ವಿದ್ಯಾರ್ಥಿಗಳು ಇಸ್ಲಾಮಿಕ್ ಸ್ಕಾಲರ್ ಓದಕ್ಕೆ ಹೋಗವ್ರೆ. ದರ್ಶನ ಮಾಡಕ್ಕೆ, ಸಮಾಧಿ ಇದು ಮಾಡಕ್ಕೆ ಅವರು ಸುಮಾರು 50 ಜನಗಿಂತ ಜಾಸ್ತಿ ಹೋಗವ್ರೆ. ಆದ್ರೆ ಅವ್ರಿಗೆ ಸಂಪರ್ಕದಲ್ಲಿ ಇದ್ದೀವಿ. ಅವ್ರು ತೈರಾನ್ ಸಿಟಿಯಲ್ಲಿ ಏನಿದ್ರು ಇವಾಗೆಲ್ಲ ಒಂದೇ ಜಾಗದಲ್ಲಿ ಮಷರ್ ಸಿಟಿ ಮತ್ತು ಕುಮ್ ಸಿಟಿಯಲ್ಲಿ ಇರ್ತಾವ್ರೆ. ಅವ್ರಿಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡ್ತಾವ್ರೆ. ಒಳ್ಳೆ ಫಲಹಾರ, ಊಟ, ನಿವಾಸ ಇರಕ್ಕೆ ಎಲ್ಲ ಹೇಳವ್ರೆ. ಮಿನಿ ಇರಾನ್ ಎಂದೇ ಖ್ಯಾತಿ ಅಲಿಪುರ. 39 ವರ್ಷಗಳ ಹಿಂದೆ ಸ್ವತಃ ಇರಾನ್ನ ಧಾರ್ಮಿಕ ಗುರು ಆಯತ್ ಉಲ್ಲಾ ಖಮೇನೇನಿ ಬಂದು ಹೋದಾಗಿನಿಂದಲೂ ಇಲ್ಲಿನ ಜನರಿಗೆ ಇರಾನ್ ಮೇಲೆ ಮತ್ತಷ್ಟು ಪ್ರೀತಿ. ಇರಾನ್ನಲ್ಲಿ ಇಸ್ಲಾಮಿಕ್ ಧಾರ್ಮಿಕ ಶಿಕ್ಷಣ ಕಲಿಯಲೆಂದೇ ಈ ಗ್ರಾಮದ 50ಕ್ಕೂ ಹೆಚ್ಚು ಮಂದಿ ಇರಾನ್ನಲ್ಲೇ ನೆಲೆಸಿದ್ದಾರೆ. ಇರಾನ್ನ ಧರ್ಮಗುರುಗಳು ಅಂದ್ರೆ ಇಲ್ಲಿನ ಜನ ಪೂಜ್ಯ ಭಾವದಿಂದ ಗೌರವಿಸುತ್ತಾರೆ. ಹಾಗಾಗಿಯೇ ಅಲಿಪುರ ಗ್ರಾಮಕ್ಕೆ ಮಿನಿ ಇರಾನ್ ಬೇಬಿ ಅಂತಲೂ ಕರೆಯುವುದುಂಟು. ಆಯತುಲ್ಲಾ ಖಾಮೆನಾಯಿ 1980ರಲ್ಲಿ ಅವಾಗ ಅಧ್ಯಕ್ಷರಾಗಿದ್ರು. ಬ್ಯಾಂಗ್ಳೂರಿಗೆ ಬಂದ್ರು. ಬ್ಯಾಂಗ್ಳೂರಿಂದ ನಮ್ಮ ಅಲಿಪುರ ಗ್ರಾಮಕ್ಕೆ ಬಂದಿದ್ರು. ಉದ್ದೇಶ ಏನಂದ್ರೆ ಇಮಾಮ್ ಖೊಮೇನಿ ಹಾಸ್ಪಿಟಲ್ದು ಉದ್ಘಾಟನೆ ಸಮಾರಂಭಕ್ಕೆ ಅವ್ರದ್ದೊಂದು ದೊಡ್ಡದಾಗಿ ಭಾಗವಹಿಸಿದ್ರು. ಆ ನಂತರ ತಿರ್ಗಾ ಅವರು ತಮ್ಮ ಇರಾನ್ ದೇಶಕ್ಕೆ ಹೊರಟೋದ್ರು. ಆ ನಂತರ ಇರಾನ್ ಇಂದ ಮತ್ತೆ ಅಲಿಪುರಕ್ಕೆ ಬಹಳ ಆತ್ಮೀಯ ಮತ್ತು ಪ್ರೀತಿಯ ವಿಶ್ವಾಸ ಇಟ್ಕೊಂಡಿದ್ರು. ಸದಾ ಇರಾನ್ ಜೊತೆ ಸಂಬಂಧ ಬಾಂಧವ್ಯ ಬೆಸೆದುಕೊಂಡು ಪೂಜ್ಯ ಭಾವ ಹೊಂದಿರೋ ಅಲಿಪುರದ ಜನರಿಗೆ ಈಗ ಇರಾನ್ ಮೇಲಿನ ಇಸ್ರೇಲ್ ದಾಳಿ ಮನಸ್ಸಿಗೆ ಕಸಿವಿಸಿಯನ್ನ ಉಂಟು ಮಾಡಿದೆ. ಯುದ್ಧ ಬೇಡ, ಶಾಂತಿ ನೆಲೆಸಲಿ ಅಂತ ಪ್ರಾರ್ಥನೆಗಳನ್ನ ಮಾಡುತ್ತಿದ್ದಾರೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.